ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಅಂದರೆ ಇವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರುವಿನ ಬಲ ಇದೆ ಅಂತ ನಾವು ಹೇಳಬೇಕು ವ್ಯವಹಾರ ದೃಷ್ಟಿಯಿಂದ. ಹೀಗಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಿದೆ. ಯಾವ ರೀತಿ ಅಂದರೆ ಆರ್ಥಿಕವಾಗಿ ತುಂಬ ಅನುಕೂಲ ಆಗಿದೆ. ಬರಬೇಕಾದ ಕಾಸು ಹಣಕಾಸು ಅವರಿಗೆ ಪ್ರಾಪ್ತಿಯಾಗಿದೆ, ಸಿಕ್ಕಿದೆ. ಅದಾದ ಮೇಲೆ ಕೊಡಬೇಕಾದವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಅವರು ಹೊರಗಡೆ ಬಂದಿದ್ದಾರೆ. ಏಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಅವರಿಗಿದೆ. ಆ ಕಾರಣದಿಂದ ಏಕೆಂದರೆ ಈ ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಇವೆಲ್ಲವೂ ಕೂಡ ಗುರುವಿನಿಂದ ಸಿಗ್ತಕ್ಕಂಥದ್ದು. ಗುರುವೋರ್ ಗೌರವಂ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ. ಅಂದ್ರೇನು? ಬುದ್ಧಿಭೂತನು, ಬುದ್ಧಿಯನ್ನು ಚುರುಕು ಮಾಡ್ತಕ್ಕಂಥವನು, ಬುದ್ಧಿಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥವನು, ಅಲ್ಲದೇನೆ ಗೌರವ ಸಮಾಜ ಸಿಗತಕ್ಕ ತ್ರಿಲೋಕೇಶ ಅಂದರೆ ಎಲ್ಲ ಕಡೆಯಲ್ಲೂ ನಮ್ಮ ಹೆಸರು, ನೇಮ್ ಆ್ಯಂಡ್ ಫೇಮ್ ಬರತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗಿದೆ. ಮತ್ತು ಇಂಥ ಒಂದು ಒಳ್ಳೆಯ ಶೋಫಲಗಳನ್ನು ಅವರು ಅನುಭವಿಸಿದ್ದಾರೆ. ಹಾಗಾಗಿ ಇವರಿಗೆ ಶೋಫಲಗಳನ್ನು ನಾವು ಅತ್ಯಂತ ಒಳ್ಳೆಯ ಶೋಫಲವನ್ನು ಹೇಳಬೇಕು. ಮತ್ತು ಆರ್ಥಿಕ ಸಂಕಷ್ಟದಿಂದ ಪಾರಾಗಿದ್ದಾರೆ. ಸಾಕಷ್ಟು ಬ್ಯಾಲೆನ್ಸ್ ಮಾಡಬೇಕು, ಇನ್ನೂ ಸಾಕಷ್ಟು ಬರಬೇಕಾದ್ದು ಕೊಡಬೇಕಾದ್ದು ವ್ಯವಹಾರಗಳಿದೆ. ಆದರೂ ಕೂಡ ಅವೆಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಏಕೆಂದರೆ ದ್ವಿತೀಯಾಧಿಪತಿಯಾಗಿರತಕ್ಕಂಥ ಶುಕ್ರನು ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಮತ್ತು ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಮಾಡತಕ್ಕಂಥ ಯೋಗವೂ ಕೂಡ ಇರುತ್ತೆ. ಹಾಗಾಗಿ ಆರ್ಥಿಕ ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೋದು. ಒಂದು ವೇಳೆ ನಿಮಗೆ ಆರ್ಥಿಕವಾಗಿ ನೀವು ಹೇಳ್ತಾ ಇದ್ದೀರಾ ಚೆನ್ನಾಗಿದೆ ಅಂತಿರಲ್ಲ, ಏನಾಗಿದೆ ನನಗೆ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನಿಮ್ಮ ಜಾತಕ ದಶಾಭುಕ್ತಿಗಳಲ್ಲಿ ತೊಂದರೆ ಇದ್ದರೆ ತೊಂದರೆ ಆಗ್ಬೋದು, ಇಲ್ಲ ಅಂದರೆ ಶುಭಫಲಗಳಿದೆ. ಜಾತಕದಲ್ಲಿ ದೋಷ ಇದ್ದಾಗ ನಿಮಗೆ ಶುಭಫಲಗಳು ಗೋಚರದಲ್ಲಿ ಸಿಗದೆ ಇರಬಹುದು ಅಂತಾನು ಕೂಡ ಒಂದು ಮಾಹಿತಿಯನ್ನು ಕೂಡ ಜೊತೆಗೆ ಕೊಟ್ಟಿರ್ತೇನೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಮನಸ್ತಾಪ, ಅಸಮಾಧಾನ ಇದೆ. ಯಾಕೆ ಅಂತಂದರೆ ಅಲ್ಲಿ ಹಿಂದಿನ ಪೂರ್ವಜರು ಮಾಡ್ತಕ್ಕಂಥ ಆಸ್ತಿ, ಪಿತ್ರಾಯಿತ ಆಸ್ತಿಯಲ್ಲಿ ಗೊಂದಲ, ಗಲಾಟೆ, ಮನಸ್ತಾಪ ಇದೆ. ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗೋ ಸ್ಟೇಜಲ್ಲಿದೆ. ಅದು ಕೂಡ ನಿಮಗೆ ತೊಂದರೆ ಆಗಲ್ಲ. ಏನು ಸಿಗಬೇಕು ಅದು ಸಿಗುತ್ತೆ. ಅದಾದ ಮೇಲೆ ನಿಮ್ಮ ತಂದೆ ತಾಯಿಯ ಚಿಂತನೆಯನ್ನು ಮಾಡಬೇಕು, ಅವ್ರ ಯೋಚನೆಯನ್ನು ಮಾಡಬೇಕು. ಅವರು ತುಂಬ ಅವರ ಆಶೀರ್ವಾದವನ್ನು ಪಡಿಬೇಕು. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅಸ್ತಮ ಬಂದರೂ ಬರ್ಬೋದು. ಅಸ್ತಮ ಅಂದರೆ ಉಸಿರಾಟದ ತೊಂದರೆ ಆಗ್ಬೋದು, ಶ್ವಾಸಕೋಶದ ತೊಂದರೆ, ಹಾರ್ಟಿಗೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ರಕ್ತಕ್ಕೆ ಸಂಬಂಧಪಟ್ಟಂತೆ, ಮೂಳೆಗೆ ಸಂಬಂಧಪಟ್ಟಂತೆ ಈ ಥರ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಬಹಳ ಜಾಗ್ರತೆ ವಹಿಸಬೇಕು. ತಂದೆ ತಾಯಿಯವರನ್ನು ಚೆನ್ನಾಗಿ ಅವರನ್ನು ನೋಡ್ಕೋಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರ ಮಾರ್ಗದರ್ಶನವನ್ನು ಪಡೆಯೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಶುಭಫಲಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು ಆದರೂ ಕೂಡ ಅವರು ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಇದೆ. ಹಾಗಾಗಿ ಅವರು ಸ್ವಲ್ಪ ಓದಬೇಕು, ಆಸಕ್ತಿಯನ್ನು ತೋರಿಸಬೇಕು. ಎಕ್ಸಾಮ್ ಹತ್ರ ಬರ್ತಾ ಇದೆ, ಸ್ವಲ್ಪ ಪ್ರಯತ್ನ ಮಾಡಬೇಕು. ಓದೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಆಗ್ತದೆ. ಮನುಷ್ಯನಿಗೆ ಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜ್ಞಾನ ಅಂದರೆ ನೆನಪಿನ ಶಕ್ತಿಯಿಂದ ಇಟ್ಕೊಂಡು ಓದಬೇಕಾಗತ್ತೆ. ಮತ್ತು ಆಸಕ್ತಿಯಿಂದ ಓದಬೇಕು, ಅಂದರೆ ಇಂಟ್ರೆಸ್ಟ್ ಇರಬೇಕು ಓದೋದಕ್ಕೆ, ಅಂದರೆ ಬೇಗ ಅವರಿಗೆ ವಿದ್ಯೆ ಬರುತ್ತದೆ. ಹಾಗಾಗಿ ಮಕ್ಕಳು ಓದೋದ್ರ ಬಗ್ಗೆ ತಂದೆ ತಾಯಿಗಳು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವರಿಗೆ ಓದಿಸಬೇಕು. ಮಕ್ಕಳು ಓದೋದು ಆಸಕ್ತಿಯಿಂದ ಓದಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಆಗ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ತಾವು ವಹಿಸೋದ್ರಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರವೇ ಇದಾಗಿರುತ್ತೆ. ನಿಮಗೆ ಮನೆ ಕಟ್ಟೋ ಯೋಗ, ಫ್ಲಾಟ್ ತಗೊಳ್ಳೋ ಯೋಗ, ಕಾರ್ ತಗೊಳ್ಳೋ ಯೋಗ, ಜೊತೆಗೆ ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ. ಜೊತೆಗೆ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗುವತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಯೋಗವೂ ಕೂಡ ನಿಮಗೆ ಇದೆ. ಶೇರಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಬಹಳ ಜಾಗ್ರತೆ ವಹಿಸಬೇಕು. ಶೇರಲ್ಲಿ ಕೆಲವು ಜನ ಹಾಕ್ತಾರೆ, ಶೇರಲ್ಲಿ ಬಂಡವಾಳ ಹಾಕಿ ಕಳ್ಕೊಂಡೋದು ಇರುತ್ತೆ, ಬರೋದು ಇರ್ತದೆ. ಭಾಳ ಜಾಗ್ರತೆಯಿಂದ ನಿಮಗೆ ಅಷ್ಟು ಎಕ್ಸ್ಪರ್ಟ್ ಇದ್ದರೆ ನೀವು ಮಾಡಬಹುದು. ಅದರಲ್ಲಿ ಹೆಚ್ಚಿನ ಅನುಕೂಲ ಕಮ್ಮಿ ಅಂತ ನಾನು ಹೇಳ್ತೀನಿ. ಮತ್ತು ನಿಮ್ಮ ವ್ಯವಹಾರ ಅಂದರೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗುವಂಥ ಯೋಗ ಇದೆ. ಯಾವುದೇ ವ್ಯವಹಾರದಲ್ಲಿ ಶತ್ರುಗಳನ್ನು ನಾಶ ಆಗ್ತಾರೆ, ಶತ್ರುಗಳನ್ನು ಸೋಲಿಸುವಂಥ ಯೋಗ ಇದೆ. ಮತ್ತು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಮುಂದುವರೆದು ಹೋದಾಗ ನಿಮಗೆ ಯಾವ ಸಮಸ್ಯೆಯೂ ಇಲ್ಲದೆ ಎಲ್ಲ ಕೆಲಸಗಳು ಆಗುತ್ತೆ. ಒಂದು ವೇಳೆ ತೊಂದರೆ ಬಂದರೆ ಅದನ್ನು ಫೇಸ್ ಮಾಡುವಂಥ ಸಾಮರ್ಥ್ಯ ಇರುತ್ತೆ ನಿಮಗೆ. ಭಾಳ ವಿಶೇಷವಾಗಿರ್ತಕ್ಕಂಥ ಬುದ್ಧಿಯನ್ನು, ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಚುರುಕಾಗಿದ್ದೀರಿ. ವಾಕ್ ವಿಲಾಸ ಅತುಲ ಅಂದರೆ ಶುಕ್ರನು ದ್ವಿತೀಯಾಧಿಪತಿ ಆಗೋದ್ರಿಂದ ಒಳ್ಳೆಯ ನಿರ್ಗಳವಾಗಿರ್ತಕ್ಕಂಥ ಮಾತು, ಸ್ವಚ್ಛಂದವಾಗಿರ್ತಕ್ಕಂಥ ಮಾತು, ಮತ್ತು ಮಾತು ಮಿತವಾಗಿ ಇದ್ದು ಸರಿಯಾದ ರೀತಿಯಲ್ಲಿ ಮಾತನ್ನು, ವ್ಯವಹಾರವನ್ನು, ಜನಗಳನ್ನು, ವ್ಯಕ್ತಿಗಳನ್ನು ಬಳಸಿಕೊಳ್ಳುವಂಥ ಸಾಮರ್ಥ್ಯ ನಿಮಗಿರೋದ್ರಿಂದ ಅವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ ಸ್ವಲ್ಪ ಮಟ್ಟಿಗಿದೆ, ಅದು ಇದ್ದೇ ಇರುತ್ತೆ. ಅದು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ, ಅದನ್ನು ಸರಿಪಡಿಸ್ಕೋಬೇಕು. ಇಲ್ಲ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಕಷ್ಟಗಳು ದಾಂಪತ್ಯದಲ್ಲಿ ಪರಿಹಾರ ಆಗುತ್ತೆ. ಒಂದು ವೇಳೆ ನಿಮಗಂಥ ಕಷ್ಟ ಇದ್ದರೆ ಜಾತಕದ ವಿಶ್ಲೇಷಣೆಯನ್ನು, ಪರಿಹಾರವನ್ನು ತೆಗೆದುಕೋಬೇಕು.
ಅದು ಅಲ್ಲದೆ ಇನ್ನೊಂದು ವಿಶೇಷ ಏನಂತಂದರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾರೆ. ಅಂದರೆ 2 ಜನ 3 ಜನ 4 ಜನ ಹೀಗೆ ಸೇರಿ ಒಂದು ಸೇರಿಂಗ್ ಹಾಕ್ಕೊಂಡು ಬಿಸ್ನೆಸ್ಸನ್ನು ಮಾಡ್ತಾರೆ. ಆಗ ಮಾಡೋ ಒಬ್ಬರಿಗೆ ದೋಷ ಇದ್ದರೂ ಕೂಡ ಎಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಎಲ್ಲರ ಜಾತಕವನ್ನು ಪರಿಶೀಲನೆ ಮಾಡಿ ಎಲ್ಲ ಜಾತಕವನ್ನು ಚೆನ್ನಾಗಿ ಮ್ಯಾಚ್ ಆಗಿ 4 ಜನ 5 ಜನ 2 ಜನ ಸೇರಿಕೊಂಡು ಬಿಸ್ನೆಸ್ ಮಾಡುವಾಗ ಪಾರ್ಟ್ನರ್ ಆಗಿ ಮಾಡುವಾಗ ಎಲ್ರಿಗೂ ಒಂದಕ್ಕೊಂದು ಸರಿಯಾಗಿ ಇದ್ದು ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಅದಕ್ಕೆ ಮುಂದುವರೆಯೋದು ಒಳ್ಳೆಯದಿಲ್ಲ. ಅಂದರೆ ಒಬ್ಬರು ತೊಂದರೆ ಇನ್ನೊಬ್ಬರಿಗೂ ಬರ್ತದೆ. ಮಾಡದೇ ಇರೋನು ತಪ್ಪು ಅನುಭವಿಸಬೇಕಾಗತ್ತೆ, ಕಷ್ಟ ಅನುಭವಿಸಬೇಕಾಗತ್ತೆ, ನಷ್ಟ ಅನುಭವಿಸಬೇಕಾಗತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಾಗ ಬಹಳ ಜಾಗ್ರತೆಯನ್ನು ತಾವು ವಹಿಸ್ಕೊಳ್ಬೇಕಾಗತ್ತೆ. ಆನಂತರದಲ್ಲಿ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಬಿಸ್ನೆಸ್ ಇರುತ್ತೆ. ಬಿಸ್ನೆಸ್ ಹೇಗೆ ಅಂತಂದರೆ ನಾವು ಮಾಡ್ತಾ ಇರ್ತೀವಿ, ಒಳ್ಳೇದಾಗ್ತಾ ಇರುತ್ತೆ, ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೊಂಡಿರ್ತೀವಿ. ಆಗ ಅಂದ್ಕೋಬಾರ್ದು. ಯಾವಾಗ ಏನು ಬೇಕಾದ ತೊಂದರೆಗಳು ಬರ್ಬೋದು. ನಿಮ್ಮ ಜಾಗ್ರತೆ ಇಟ್ಕೋಬೇಕು. ಮತ್ತು ನೀವೊಂದು ಬ್ಯಾಲೆನ್ಸ್ ಅಮೌಂಟು ಇಟ್ಕೋಬೇಕಾಗತ್ತೆ. ಕೆಲವೊಂದಷ್ಟು ವ್ಯವಹಾರಗಳನ್ನು ನೀವು ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಇನ್ನು ಕೆಲಸ ಇರುತ್ತೆ, ಕೆಲವೊಂದಷ್ಟು ಕೆಲಸಗಳು ಆಗಿ ಬರೋದಿಲ್ಲ ಅಂತ ಹೇಳ್ತೀವಿ ನೋಡಿ. ನಿಮಗೆ ಇದಾಗಿ ಬರೋಲ್ಲ, ಯಾವುದು ಕೃಷಿ ಜಮೀನು ಮಾಡ್ಬೋದು, ಬಟ್ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಆಗಿ ಬರೋದಿಲ್ಲ. ಆಯಿಲ್ ಬಿಸ್ನೆಸ್ ಆಗಿ ಬರೋದಿಲ್ಲ. ಪೆಟ್ರೋಲಿಯಂ ನಿಮಗೆ ಆಗಿ ಬರೋದಿಲ್ಲ. ಈ ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಿಮಗೆ ಅಷ್ಟು ಸಾರಾವಳಿ ಇರೋದಿಲ್ಲ. ನೀವು ಇಂಜಿನಿಯರಿಂಗ್ ಟೈಪಲ್ಲಿ ಕೆಲಸ ಮಾಡ್ಬೋದು, ಸಾಫ್ಟ್ವೇರ್ ಮಾಡ್ಬೋದು, ಹಾರ್ಡ್ವೇರ್ ಮಾಡ್ಬೋದು, ಎಲೆಕ್ಟ್ರಾನಿಕ್ಸು ಎಲ್ಲ ಕೆಲಸಗಳನ್ನು ನೀವು ಅಧ್ಯಯನ ಮಾಡಿದ್ರೆ ಇಂಜಿನಿಯರ್ ಆಗಿ ನೀವು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು. ಇನ್ನೇನು ಬಿಸ್ನೆಸ್ ಮಾಡಬೇಕು ಅಂತಂದರೆ ನೀವು ಯಾವ ಬಿಸ್ನೆಸ್ ಮಾಡ್ಬೋದು, ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಯಾವ್ದು ಬೇಕಾದರೂ ಮಾಡ್ಬೋದು. ಹಾರ್ಡ್ವೇರಲ್ಲಿ ಸಾಫ್ಟ್ವೇರಲ್ಲಿ ಸ್ವಂತ ಬಿಸ್ನೆಸ್ಸು ಮಾಡ್ಬೋದು, ಸ್ವಂತ ಕಂಪ್ನಿನೂ ಕೂಡ ತೆಗಿಬೋದು. ಹೊರದೇಶಕ್ಕೆ ಹೋಗಿ ನೀವು ಕೆಲಸ ಮಾಡ್ಬೋದು. ಆ ಯೋಗವು ಕೂಡ ನಿಮಗಿರುತ್ತೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಅದು ಕೂಡ ನಿಮಗೆ ಭಾಳ ಪ್ರಾಮುಖ್ಯತೆಯನ್ನು ಈ ಒಂದು ಸಮಯದಲ್ಲಿ ಕೊಡಬೇಕಾಗತ್ತೆ. ತಂದೆ ತಾಯಿಗಳಿಗೆ ನೀವು ಮಾನ್ಯತೆ ಕೊಡಬೇಕಾಗುತ್ತೆ. ಎಲ್ಲ ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಎಲ್ಲಿ ಹೋಗಿ ಬೇಕಾದರೆ ಮಾಡ್ಬೋದು. ಪ್ರಪಂಚದ ಎಲ್ಲಿ ಬೇಕಾದರೂ ಹೋದರೂ ನೀವು ಜೀವನ ಮಾಡುವಂಥ ಶಕ್ತಿ, ಆ ಸಾಮರ್ಥ್ಯ, ಆ ಟ್ಯಾಲೆಂಟ್ ನಿಮಗೆ ದೇವರು ಭಗವಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಏನು ಬೇಕಾದರೂ ಮಾಡ್ಬೋದಂಥ ಶುಭಫಲಗಳನ್ನು ಅನುಭವಿಸ್ತಾ ಇದ್ದೀರಾ. ಅದೆಲ್ಲವೂ ಒಳ್ಳೆಯದು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಕೆಲವೊಂದಷ್ಟು ವ್ಯವಹಾರಗಳನ್ನು ಮಾಡ್ತೀವಿ. ಯಾಕೆಂದರೆ ಲೇವಾಲಿ ವ್ಯವಹಾರಗಳನ್ನು ಮಾಡ್ತೀವಿ. ಅದರಲ್ಲೂ ಭಾಳ ಚುರುಕಾಗಿ ಇದ್ದರೂ ಕೂಡ ಕೆಲವು ಸಮಸ್ಯೆ ಬರುತ್ತೆ, ಅವರಿಗೆ ಸ್ವಲ್ಪ ತೊಂದರೆ ಇದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ ಅವರಿಗೆ ಒಳ್ಳೆಯ ಶುಭಫಲಗಳಿದೆ. ಇನ್ನು ಆರ್ಟಿಸ್ಟ್ ಅಂತ ಏನು ಹೇಳ್ತೀವಿ, ಧಾರಾವಾಹಿಯಲ್ಲಿ, ಸಿನಿಮಾದಲ್ಲಿ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಕೆಲಸ ಮಾಡಿದ್ರು ಕೂಡ ಆ ಒಂದು ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಬೇಕಾಗತ್ತೆ. ಆನಂತರದಲ್ಲಿ ಬೇಕರಿ ಕೆಲಸ ಮಾಡತಕ್ಕಂಥವ್ರಿಗೆ, ಸ್ವೀಟ್ ಮಾಡ್ತಕ್ಕಂಥವ್ರಿಗೆ, ಅಡುಗೆಗಳಾಗಿ ಬರೋದಿಲ್ಲ ನಿಮಗೆ. ವಸ್ತ್ರಗಳು ಮತ್ತು ಕೆಲವು ಗೋಲ್ಡ್ ಅಂಗಡಿ, ಸಿಲ್ವರ್ ಅಂಗಡಿ ಅಥವಾ ಶಾಪು ದೊಡ್ಡದಾಗಿ ಮಾಡ್ಬೋದು, ಶೋರೂಮ್, ಈ ಥರದ್ದೆಲ್ಲ ಮಾಡೋದಕ್ಕೆ ನಮಗೆ ಶುಭಫಲಗಳು ಜಾಸ್ತಿ ಇದೆ. ಇನ್ನು ಕೆಲವೊಂದಷ್ಟು ಆಗಿ ಬರಲ್ಲ ಅಂತ ಅದನ್ನು ಮಾಡಬೇಡಿ. ನಿಮ್ಗೆ ಆಗಿ ಬರೋದನ್ನು ಮಾಡಿ. ಅದು ಅಲ್ಲದೆ ನಿಮಗೆ ಇನ್ನೊಂದು ಏನಂದರೆ, ಉದ್ಯೋಗದಲ್ಲಿ ನಮಗೆ ಎಷ್ಟು ಪ್ರಮೋಷನ್ ಅಂತ ಹೇಳ್ತೀವಿ. ಉದ್ಯೋಗ ಮಾಡೋರು ಇದ್ದಾರೆ, ಬಿಸ್ನೆಸ್ ಮಾಡೋರು ಇದ್ದಾರೆ, ವೃತ್ತಿ ಮಾಡೋ ಎಲ್ಲ ಥರ ಜನ ಇದ್ದಾರೆ ಸಮಾಜದಲ್ಲಿ. ಒಂದು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಅವರಿಗೆಲ್ಲ ನಾವು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ಗೆ ಇವಾಗ ಒಳ್ಳೆ ಯೋಗ ಇದೆ. ಪ್ರಮೋಷನ್ ಆಗಿದೆ, ಇಲ್ಲ ಆಗತ್ತೆ ಅಂತ ಹೇಳ್ತೀನಿ. ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಲಾಭ ಸಿಗುತ್ತೆ, ಜಯ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲ ನಿಮಗೆ ಸಿಗುವಂಥ ಯೋಗಗಳನ್ನು ಅನುಭವಿಸ್ತಾ ಇದ್ದೀರಾ. ವಿವಾಹತಕ್ಕಂಥದ್ದು, ನಾಮಕರಣ ಮಾಡುವಂಥ ಯೋಗಗಳು, ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗಗಳು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶಿವಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ದೇವಸ್ಥಾನಗಳನ್ನು ಕಟ್ಟಿಸ್ತಕ್ಕಂಥದ್ದು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಸಮುದ್ರ ಸ್ನಾನ, ನದಿ ಸ್ನಾನ ಮಾಡುವಂಥ ಯೋಗಗಳು ಕೂಡ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ತಂದೆ ತಾಯಿಯನ್ನು ಒಂದು ಸಲ ಎಲ್ಲ ಕಡೆಯಲ್ಲೂ ತೀರ್ಥಯಾತ್ರೆ ಕ್ಷೇತ್ರವನ್ನು ಮಾಡೋದ್ರೆ ಇನ್ನೂ ಹೆಚ್ಚಿನ ಪುಣ್ಯ ಫಲಗಳು ನಿಮಗೆ ಕರ್ಕೊಂಡು ಹೋಗಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು, ಪುಣ್ಯದ ಫಲಗಳು ನಿಮಗೆ ಲಭ್ಯ ಆಗುತ್ತೆ. ಒಂದು ವೇಳೆ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಾದ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಹತ್ತಿರದಲ್ಲಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತುಳಸಿಯಿಂದ ಶನಿವಾರ ದಿವಸ ಅರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟ, ನಷ್ಟ, ದುಃಖ ಎಲ್ಲವೂ ಕೂಡ ಶಮನ ಹೊಂದಿ ಸುಖ, ಶಾಂತಿ, ಸಮೃದ್ಧಿ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.